ತಮಗೆಲ್ಲ ಗೊತ್ತಿದ್ದಾಗೆ ಈ ದೇಶದಲ್ಲಿ ಕಳೆದ ಸುಮಾರು ವರ್ಷಗಳಿಂದ, ಅದರಲ್ಲೂ ಕೂಡ ವಿಶೇಷವಾಗಿ 2014ರಿಂದ ತಮಗೆಲ್ಲ ಗೊತ್ತಿರ್ಬೋದು, ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಸಂಘರ್ಷ ಆಗಿ ದೇಶದ ಒಂದು ರೀತಿಯ ಜನಜೀವನಕ್ಕೂ ಅಥವಾ ಒಂದು ರೀತಿಯ ಪ್ರೀತಿಯ ಬಾಳ್ವೆಗೂ ಕೂಡ ಕೊಂದು ಬಂದಿರತಕ್ಕಂಥ ಹಲವಾರು ನಿದರ್ಶನಗಳನ್ನು ನಾವು ಕಂಡಿದ್ದೇವೆ. ಈ ದೇಶ ವಿಭಾಗ ಆಗ್ತದೆಯೋ ಏನೋ, ಧಾರ್ಮಿಕವಾಗಿರತಕ್ಕಂಥ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲಿ ವಿಭಾಗವಾಗ್ತದೆಯೋ ಏನೋ ಅನ್ನುವಂಥ ಭಾವನೆಗಳು ಕೂಡ ಮೂಡಿರತಕ್ಕಂಥದ್ದನ್ನು ನೀವೆಲ್ಲ ಕಂಡಿದ್ದೇವೆ. ಒಂದು ಹಂತದಲ್ಲಿ ಒಂದು ಧರ್ಮದವರು ಮತ್ತೊಂದು ಧರ್ಮದವರು ನೋಡದೇ ಇರತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗತಕ್ಕಂಥದ್ದನ್ನು, ಅಥವಾ ಯಾವುದಾದ್ರೂ ಒಂದು ಒಫೆನ್ಸ್ ಆಗಿರತಕ್ಕಂಥ ಸಂದರ್ಭದಲ್ಲಿ ಬುಲ್ಡೋಸರನ್ನು ತಗೊಂಡು ಹೋಗಿ ಅವರ ಮನೆ ನಿರ್ಮಾಣ ಮಾಡತಕ್ಕಂಥದ್ದನ್ನು, ಬಹುಶಃ ಈ ಮುಖೇನ ಈ ದೇಶದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಧರ್ಮಗಳ ಮಧ್ಯೆ ಬೆಂಕಿ ಕಿಚ್ಚು ವಹಿಸತಕ್ಕಂಥ ಆ ಒಂದು ಪ್ರಸಂಗ ಬಂದಿರತಕ್ಕಂಥದ್ದನ್ನು ನಾವೆಲ್ಲ ಕಂಡಿದ್ದೇವೆ. ಬಹುಶಃ ಇದು ನಿಲ್ಲಬೇಕು. ಇದು ದೇಶಕ್ಕೆ ಒಳ್ಳೆಯದಲ್ಲ, ಇದು ದೇಶದ ಅಭಿವೃದ್ಧಿಗೆ ಒಳ್ಳೆಯದಲ್ಲ. ದೇಶದಲ್ಲಿ ಶಾಂತಿ, ಸಂಯಮತೆ ಎಲ್ಲವೂ ಇರಬೇಕು ಮತ್ತು ಎಲ್ಲ ಜಾತಿ ಧರ್ಮದವರು ಕೂಡ ಅನ್ನತಮ್ಮಂದರಾಗಿ ಬಾಳ್ವೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಪಕ್ಷದ ಮುಖ್ಯಸ್ಥರಾಗಿರತಕ್ಕಂಥ ರಾಹುಲ್ ಗಾಂಧಿಯವರ ಒಂದು ಗಮನಕ್ಕೆ ಬಂದಿರತಕ್ಕಂಥ ಮತ್ತು ಪಕ್ಷಕ್ಕೆ ಗಮನಕ್ಕೆ ಬಂದಿರತಕ್ಕಂಥ ಸಂಗತಿ. ಸೊ ಈ ನಿಟ್ಟಿನಲ್ಲಿ ತಾವೆಲ್ಲ ಕಂಡಿರ್ಬೋದು, ಯಾವುದು ವಿಭಾಗ ಆಗ್ತಾ ಇದೆಯೋ ಆ ವಿಭಾಗವಾಗತಕ್ಕಂಥ ವಿಚಾರವನ್ನು ಜೋಡಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಹಾಗಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಭಾರತ್ ಜೋಡೋ ಅನ್ನುವಂಥ ಕಾರ್ಯಕ್ರಮವನ್ನು ನಮ್ಮ ನಾಯಕರಾಗಿರತಕ್ಕಂಥ ರಾಹುಲ್ ಗಾಂಧಿಯವರು ಹಮ್ಮಿಕೊಂಡಿರತಕ್ಕಂಥದ್ದನ್ನು ತಾವೆಲ್ಲ ಕಂಡಿದ್ದೀರಿ. ಈ ಮುಖೇನ ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತತಕ್ಕಂಥವರನ್ನು ದೂರ ಮಾಡಬೇಕು ಮತ್ತು ಎಲ್ಲ ಧರ್ಮದವರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು. ಅದುವೇ ನಮ್ಮ ದೇಶ, ಅದುವೇ ರಾಷ್ಟ್ರೀಯತೆ ಅನ್ನುವಂಥ ದೃಷ್ಟಿಯಿಂದ ರಾಹುಲ್ ಗಾಂಧಿಯವರ ಒಂದು ಚಿಂತನೆಯ ಮೇರೆಗೆ ಈಗಾಗಲೇ ಹೇಳಿದ ಹಾಗೆ ಭಾರತ್ ಜೋಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿರತಕ್ಕಂಥದ್ದನ್ನು ತಾವೆಲ್ಲ ಕಂಡಿದ್ದೀರಾ. ಸೊ ಅದರಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ಕೂಡ. ಸೊ ಅದು ಬಹಳಷ್ಟು ಸಕ್ಸಸ್ ಕೂಡ ಆಗಿರತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಸೊ ಈ ನಿಟ್ಟಿನಿಂದ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಭಾರತ್ ಜೋಡೋ ಅನ್ನುವಂತಹ ಕಾರ್ಯಕ್ರಮವನ್ನು ಈಗಾಗಲೇ ಲಾಂಚ್ ಮಾಡಿದ್ದಾರೆ ನಮ್ಮ ಸರ್ಕಾರ. ಅದು ನಮ್ಮ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಲಾಂಚ್ ಮಾಡಿದೆ.